ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ಲಾಗ್ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇವತ್ತು ಅಮಾವಾಸ್ಯೆ ಪೂಜೆ ಇದೆ. ಅಮಾವಾಸ್ಯೆಗೆ ಮಾಡ್ತೀವಿ ನಾವು. ಅವರು ಇವತ್ತೇ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಫೋನ್ ಮಾಡಿದರು ಬನ್ನಿ ಅಂತ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಮತ್ತು ಬಸ್ಸು ಆಟೋ ಅಂತ ಏನಿಲ್ಲ, ನಡ್ಕೊಂಡೇ ಹೋಗೋದು. ಒಂದು 5-10 ನಿಮಿಷ ಆಗುತ್ತೆ ಅಷ್ಟೇ, ದೂರ ಏನಿಲ್ಲ. ಮತ್ತು ಅಂಗಡಿ ಬೇರೆ ಓಪನ್ ಮಾಡಿದ್ದೀನಿ. ಅಪ್ಪ ಇನ್ನೂ ಅಲ್ಲಿ ಕೂತ್ಕೊಂಡಿರಲ್ಲ, ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಮನೆಯಲ್ಲೇ ವಾರ ಎಲ್ಲ ಮಾಡಿದ್ದೆ ಬೆಳಗ್ಗೆನೆ. ಮತ್ತು ಫೋನ್ ಮಾಡಿ ಹೇಳಿದ್ರು, ಹೋಗೋ ಐಡಿಯಾ ಇರಲಿಲ್ಲ. ಪೂಜೆ ಇದೆ ಬಾ ಅಂತ ಹೇಳಿದ್ರು. ಇಲ್ಲೇ ಹತ್ರನೇ ಎಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಅಂಗಡಿ ಓಪನ್ ಮಾಡಿಬಿಟ್ಟಿದ್ದೆ. ಮತ್ತು ಇನ್ನೇನು ಮಾಡೋದು ಆಮೇಲೆ ಅಂದ್ಬಿಟ್ಟು, ಅಪ್ಪ ಬೇರೆ ಇನ್ನೂ ವೆಯ್ಟ್ ಮಾಡ್ತಾ ಕೂತ್ಕೋತಾರೆ, ನಾನು ಬರೋ ಅಷ್ಟರಲ್ಲಿ ಲೇಟ್ ಆಗ್ಬೋದು ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ. ಈಚೆ ಇದೆ ಐಟಮ್ ಎಲ್ಲ ಎತ್ತಿ ಒಳಗಡೆ ಇಟ್ಟು ಮತ್ತು ಡೋರ್ ಹಾಕ್ಬಿಟ್ಟು ಆಮೇಲೆ ಹೊರಟೆ. ಅಂದರೆ ಯಾರಾದರೂ ಇದ್ದರೆ ಗಾಡೀಲಿ ಹೋಗ್ಬಿಟ್ಟು ಬರ್ತಿದ್ದೆ. ಗಾಡಿ ಅಷ್ಟು ತುಂಬ ದಿನ ಆಯಿತು ಓಡಿಸಲ್ಲ. ಆಮೇಲೆ ನಡ್ಕೊಂಡೇ ಹೋದೆ, ವಾಕಿಂಗ್ ಮಾಡ್ಕೊಂಡು ಹೋದೆ. ಹೋಗೋಷ್ಟು ಆಮೇಲೆ ಹೋಗ್ಬೇಕಾದ್ರೆ ಈ ಬ್ಲೌಸ್ ಪೀಸ್ಗಳು ತೊಗೊಂಡೆ. ನಮ್ಮ ರಿಲೇಷನ್ ಒಬ್ಬರು ಬರ್ತಾರೆ ಅಲ್ಲಿ, ಅವರು ಸ್ಟೇಟಸ್ಗೆ ಹಾಕಿದ್ದೆ. ಇದು ಬ್ಲೌಸ್ ಪೀಸ್ ಎಲ್ಲ ನೋಡಿಬಿಟ್ಟು ತಗೋಬಾ ಅಂತ ಹೇಳಿದರು. ನಾನು ಯಾವುದಾದ್ರೂ ತೊಗೋತೀನಿ, 1-2-3 ತಗೋಬಾ ಅಂತ ಹೇಳಿದರು. ಅದಕ್ಕೆ ಈ ಎಂಬ್ರಾಯ್ಡಿಂಗ್ ವರ್ಕ್ದು ಮತ್ತು ಇದು ಮಿಷಿನ್ ವರ್ಕ್ದು, ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ವರ್ಕು, ಮಾಮೂಲಿ ಇದು ಮಿಷಿನ್ ವರ್ಕು, ಇದು ರೆಡಿಮೇಡ್ ಬ್ಲೌಸ್ ಪೀಸ್ ಬರುತ್ತಲ್ಲ ಅದು, ಇದು ತಗೊಂಡು ಮತ್ತು ಎಲ್ಲ ಕವರ್ಗೆ ಹಾಕ್ಕೊಂಡೆ. ಯಾವುದಾದ್ರೂ ಇದೆಲ್ಲ 2-3 ಪೀಸ್ನು ತೊಗೊಂಡೆ. ಅವರು ವೈಟ್ ಕಲರಲ್ಲಿ ಟ್ರೆಂಡಿಂಗ್ ಇದೆಯಲ್ಲ, ತಗೋಬಾ ನಾನು ಯಾವುದಾದ್ರೂ ತೊಗೋತೀನಿ ಅಂತ ಹೇಳಿದರು. ಮತ್ತು ಇವೆರಡು ಮಾಮೂಲಿ ಬ್ಲೌಸ್ ಪೀಸು, ಇದು ವರ್ಕ್ದು ಬ್ಲೌಸ್ ಪೀಸ್ಗಳು, ಎಂಬ್ರಾಯ್ಡಿಂಗ್ ವರ್ಕು, ಮಾಮೂಲಿ ಮಿಷಿನ್ ವರ್ಕು. ಮತ್ತು ಇನ್ನೆರಡು ಮಾಮೂಲಿ ಬ್ಲೌಸ್ ಪೀಸ್, ಈಗೆಲ್ಲ ಕಟ್ ವರ್ಕು ಸ್ಲೀವ್ಸ್ ಬರುತ್ತಲ್ಲ ಆ ಬ್ಲೌಸ್ ಪೀಸು. ನಾನು ಸೇಲು ಮಾಡ್ತೀನಿ, ಹಾಗಾಗಿ ಅವರು ಸ್ಟೇಟಸ್ಗೆ ಹಾಕಿದ್ದೆ, ತೊಗೊಬಂದಿದ್ರು, ತೊಗೊಬಂದೆ. ಬರೋ ಅಷ್ಟು ಆಲ್ರೆಡಿ ಪೂಜೆ ಎಲ್ಲ ಆಗೋಗಿತ್ತು. ಪೂಜೆ ಎಲ್ಲ ಊಟ ಮಾಡಿ ಮಲ್ಕೊಂಬಿಟ್ಟಿದ್ರು. ನಾನು ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು, ಸ್ಟಿಚ್ ಮಾಡಿ ಸ್ವಲ್ಪ ಲೇಟಾಗೆ ಹೋದೆ. ಹೋಗೋಷ್ಟರಲ್ಲಿ ಹಪ್ಳ ಹಾಕಿ ಎಲ್ಲ ನೋಡಿ ತಿಂಡಿ ಎಲ್ಲ ಮಾಡಿಕ್ಕಿದ್ರು. ಆಮೇಲೆ ಮತ್ತೆ ಸುಮ್ಮನೆ ಹಂಗೆ ವೀಡಿಯೋ ಮಾಡಿದೆ. ಏನೇನು ಮಾಡಿದ್ದೀರಾ ಅಂತ ನೋಡಿದೆ. ಚಿಕ್ಕಿನ ಉಂಡೆ, ಅದು ಗೋಧಿ ಕಜ್ಜಾಯ, ಆಮೇಲೆ ಉದ್ನೊಡೆ, ಅನ್ನ ಸಾಂಬಾರು, ಹೆಸರುಬೇಳೆ, ಆಮೇಲೆ ಹಾಗಲಕಾಯಿ ಗೊಜ್ಜು. ಹಿಂಗೆ ಸಿಂಪಲ್ಲಾಗಿ ಮಾಡಿದರು, ಅವ್ರೇನು ಗ್ರ್ಯಾಂಡಾಗಿ ಮಾಡಿಲ್ಲ. ಸ್ವಲ್ಪ ಅನ್ನ ಸಾಂಬಾರು, ಬೇಳೆ ಸಾಂಬಾರು, ನಾವು ಇದು ಈ ಹಬ್ಬಕ್ಕಂತೂ ಬೇಳೆ ಸಾಂಬಾರು ಮಾಡೋದು. ಮತ್ತು ಪಾಯಸ, ಮುಖ್ಯವಾಗಿ ಪಾಯಸ, ಮೊಸರು, ಹೆಸರುಬೇಳೆ ಇದೆಲ್ಲ ಮಾಡಿದರು. ಆಮೇಲೆ ನೋಡಿಕೊಂಡು ನಾನು ಪೂಜೆ ಮಾಡವು ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ. ನಾನು ವೀಡಿಯೋ ಮಾಡ್ಕೊತಿರೋದು ನೋಡ್ಬಿಟ್ಟು ಹೋಗಿ ಫಸ್ಟ್ ಪೂಜೆ ಮಾಡು ಅಂದರು. ಆಮೇಲೆ ಹೋದೆ, ಎಲ್ಲ ರೆಡಿ ಮಾಡಿದ್ದು. ಅದು ಹೇಳಿದ್ನೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಎಡೆ ಇಕ್ಬಿಟ್ಟು ಅವ್ರು ಏನು ಮಾಡ್ತಾರೆ, ತೆಗೆದುಬಿಡ್ತಾರೆ. ಅಂದರೆ ಊಟಕ್ಕೆ ತಗೊಂಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಎಡೆನ ತೆಗೆದುಬಿಡ್ತಾರೆ. ಯಾಕೆಂದರೆ ಎಲ್ಲ ಕಲಸಿರ್ತಾರಲ್ಲ, ಅದು ಇದಾಗಬಾರ್ದು ಅಂತ ನೋಡಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ. ಅವರು ಇರೋದು ಲೀಸ್ಗೆ ಮನೆ ನೋಡಿ, ಈ ರೀತಿ ರೆಡಿ ಮಾಡಿದ್ದಾರೆ. ನಾನು ಹೋಗಿ ಎಲ್ಲ ಎಡೆ ಪೂಜೆ ಎಲ್ಲ ತೆಗೆದುಬಿಟ್ಟಿದ್ರು. ನಾವು ಹಿಂಗೆ ಸಿಂಪಲ್ಲಾಗೆ ಮಾಡೋದು ನಮ್ಮ ಮನೇಲೂ. ಆಮೇಲೆ ಫೋಟೋ ಎಲ್ಲ ಇಟ್ಟು ಮಾಡಿದ್ದು. ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದೆ. ಧೂಪ ಹಾಕಿ, ಅದು ಇದನ್ಸು, ಊದುಗಡ್ಡಿ ಅನಿಸು, ಇದಾಕು ಅದಾಕು ಅಂತೆಲ್ಲ ಹೇಳ್ತಾಯಿದ್ರು ನಮ್ಮ ಚಿಕ್ಕಮ್ಮ. ನಾನು ನಮ್ಮ ಹುಡ್ಗಿಗೆ ಹೇಳಿದೆ ವೀಡಿಯೋ ಮಾಡು ಅಂತೇಳಿ, ನೋಡಿ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಅವಳು. ಮತ್ತು ಆಮೇಲೆ ಅದು ಊದುಗಡ್ಡೆ ಎಲ್ಲ ಅಂಟಿಸ್ಕೊಂಡು ಪೂಜೆ ಮಾಡಿದೆ. ಮತ್ತು ಕರ್ಪೂರ ಅಂಟಿಸಿದೆ. ಮತ್ತು ಅದು ಸಾಂಬ್ರಾಣಿ ಇದಿರುತ್ತಲ್ಲ, ಅದನ್ನು ಮುಖ್ಯವಾಗಿ ಹಚ್ಚಬೇಕು, ಹಚ್ಚು ಅಂದರು. ಆಮೇಲೆ ಮತ್ತೆ ಅದನ್ನು ಹಚ್ಚಿಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ನಾವು 1 ಗಂಟೆಗೆಲ್ಲ ಪೂಜೆ ಮಾಡಿಬಿಡ್ತೀವಿ, ಅಮಾವಾಸ್ಯೆ ಪೂಜೆ ಯಾವಾಗಲೂ ಅಷ್ಟೇ. ನಾವು ಬಂದ್ಬಿಟ್ಟು ಭಾನುವಾರ ಮಾಡ್ತೀವಿ. ಅಂದರೆ ನಾವು ಸ್ವೀಟೇ ಮಾಡೋದು, ಖಾರ ಮಾಡಲ್ಲ. ನಮ್ಮ ಸಿಸ್ಟರ್ ಅವರು ಖಾರ ಮಾಡ್ತಾರೆ, ಅವ್ರು ನೆನ್ನೆ ಮಾಡಿದರು. ಇವರು ಅಷ್ಟೇ, ನಮ್ಮ ಚಿಕ್ಕಮ್ಮವರು ಸ್ವೀಟೇ, ನಮ್ಮ ಅಣ್ಣವರು ಸ್ವೀಟೇ. ಅವರು ಅಮಾವಾಸ್ಯೆ ಪೂಜೆಗೇ ಮಾಡೋದು. ಇವರು ಆ್ಯಕ್ಚುಲಿ ಅಮಾವಾಸ್ಯೆ ಪೂಜೆಗೆ ಮಾಡ್ತಾಯಿದ್ದಿದ್ದು. ಇವಾಗ ರೀಸೆಂಟಾಗಿ ಅವರು ನಮ್ಮ ಅಜ್ಜಿ ತೀರ್ಕೊಂಡ್ರು. ಅಂದರೆ ನಮ್ಮ ಚಿಕ್ಕಮ್ಮ ಇಲ್ಲ, ಅವ್ರ ಅತ್ತೆ ತೀರ್ಕೊಂಡ್ರು. ಇವಾಗ ಒಂದು 3-4 ತಿಂಗಳಾಗಿದೆ. ಅದಕ್ಕೋಸ್ಕರ ಅವರು ಆ ಡೇಟ್ಗೆ ಹಾಕಿದ್ದಾರೆ. ಇನ್ನು 3 ದಿನ ಬಿಟ್ಕೊಂಡು ಪಕ್ಸಕ್ಕೆ ಮಾಡೋದು ಬೇಡ ಅಂದ್ಬಿಟ್ಟು ಅವ್ರು ಏನು ಡೇಟ್ ಕೊಟ್ಟಿರ್ತಾರಲ್ಲ, ತಿಂಗಳು ಆ ಡೇಟ್ಗೆ ಮಾಡಿದ್ದಾರೆ. ಪಕ್ಸಕ್ಕೂ ಸೇರಿಕೊಳ್ಳುತ್ತೆ ಅಂದ್ಬಿಟ್ಟು ಇವತ್ತೇ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ಬೇಗ ಟೈಮ್ ಇದ್ದಿದ್ರೆ ನಾನು ಹೋಗ್ತಾಯಿದ್ದೆ. ಅಂದರೆ ಸ್ಟಿಚಿಂಗ್ ಮಾಡೋದಿತ್ತು ನನಗೆ ಬ್ಲೌಸ್ಗಳು, ಹಾಗಾಗಿ ನಾನು ಸ್ಟಿಚಿಂಗ್ ಮಾಡೋದಿದೆ ಅಂದ್ಬಿಟ್ಟು ಹೇಳಿದ್ದೆ ಅವ್ರಿಗೆ. ಸರಿ ಪರವಾಗಿಲ್ಲ, ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಬಾ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಸ್ಟಿಚಿಂಗ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಬಂದಿದ್ದು. ಹಾಗೆ ಒಂದೊಂದು ಸಲ ಲೇಟ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾವು ಭಾನುವಾರ ನಮ್ಮ ಮನೇಲೂ ಕ್ಲೀನ್ ಮಾಡಿ ಭಾನುವಾರ ಮಾಡಬೇಕು ಅಮಾವಾಸ್ಯೆ ಪೂಜೆನ. ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಬಂದೆ. ಈ ರೀತಿ ಇವತ್ತಿನ ವ್ಲಾಗ್ ಆಯಿತು. ಅನ್ನ ಸಾರು, ಪಾಯಸ, ಹಪ್ಪಳ, ಹೆಸರುಬೇಳೆ, ಹಾಗಲಕಾಯಿ ಗೊಜ್ಜು, ಆಮೇಲೆ ವಡೆ,
ತೂತೊಡೆ ಇದಿಷ್ಟು ಮಾಡಿದರು. ಸಿಂಪಲ್ಲಾಗೇ ಮಾಡಿದರು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.